ಹಾಯ್, ಶುಭ ದಿನ ಎಲ್ಲರಿಗೂ. ಆ, ನಾನು ಗಾರ್ಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಗಾರ್ಗೆನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಗಾರ್ಗೆ ಅಥವಾ ಸಿಹಿ ಬೋಂಡ ಅಂತಲೂ ಕರೀತಾರೆ ಇದನ್ನು. ಒಂದೊಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಜಸ್ಟ್ ಸ್ವಲ್ಪ ಬೆಲ್ಲ, ಗೋಧಿ ಹಿಟ್ಟು ಮತ್ತು ಎಣ್ಣೆ, ಮೂರೇ ಪದಾರ್ಥಗಳಿದ್ದರೆ ಸಾಕು. ನಾನು ಬೆಲ್ಲನ ಫಸ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ. ಪಾಕ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಕರಗಿಸ್ಬಿಟ್ರೆ ಸಾಕು. ಅಂದರೆ ಏನಾದರೂ ಇರುತ್ತೆ ಅನ್ನೋ ಪರ್ಪಸ್ಸಿಗೆ ಸ್ವಲ್ಪ ಬೆಲ್ಲನ ಕರಗ್ಸೋಕ್ಕಿಡೋದು. ಆಮೇಲೆ ಹಿಟ್ಟು, ಗೋಧಿ ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆ. ನಾನು 1 ಕಪ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಅಚ್ಚು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕ್ಕೋಬೋದು. ಸ್ವಲ್ಪ ಕಡಿಮೆ ಸ್ವೀಟ್ ಇರಲಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಆದರೆ ಗೊತ್ತಾಗುತ್ತೆ ಅದು ನೋಡಿ. ನಾವು ಹಿಟ್ಟೆಲ್ಲ ಕಲಸಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿದ್ರೆ ನಮ್ಗೆ ಐಡಿಯಾ ಬರುತ್ತೆ. ಆಮೇಲೆ ಒಂಥರ ಎಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಗೋಧಿ ಹಿಟ್ಟು ಮನೇಲೇ ಇರುತ್ತಲ್ವ, ಇದಕ್ಕೆ ಜಾಸ್ತಿ ಖರ್ಚೂ ಇಲ್ಲ. ಇನ್ನು ಬೆಲ್ಲ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಯಾವುದೇ ಮೈದಾ ಎಲ್ಲ ಏನೂ ಮಿಕ್ಸ್ ಮಾಡೋಂಗಿಲ್ಲ. ಅದು ಬೆಲ್ಲದ್ದು ನೀರು ಏನು ಕರಗಿಸ್ಬಿಟ್ಟಿರ್ತೀವಲ್ಲ, ಅದನ್ನು ಗೋಧಿ ಹಿಟ್ಟಿಗೆ ಹಾಕ್ಬಿಟ್ಟು ಕಲಿಸ್ತಾ ಬರಬೇಕು. ಸ್ವಲ್ಪ ಅಂದರೆ ಮೀಡಿಯಮ್ಮಾಗಿ, ಹೆಂಗೆ ಅಂದರೆ ವಡೆ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ, ಒಂಚೂರು ವಡೆ ಅಳತೆನೇ ಅಂದ್ಕೊಳ್ಳಿ. ವಡೆ ಕಲಿಸ್ತೀವಲ್ಲ ಆ ಅಳತೆ ಕಲಸಿಟ್ರೂ ಸಾಕು. ಅದು ಸ್ವಲ್ಪ ಹೆಂಗೆ ಅಂದರೆ ಮುಂಚೆ ಗದು ಥರ ಇರುತ್ತೆ, ಅಂದರೆ ನೀಟಾಗಿ ಸ್ಮ್ಯಾಶ್ ಆಗಲ್ಲ. ಅದು ಕಲಸೋವಾಗ ಒಂಥರ ಈ ಗೋಧಿ ಹಿಟ್ಟು ಅಂಟ್ಕೊಳ್ಳೋ ಥರನೇ ಇರುತ್ತೆ. ಬಟ್ ಇದನ್ನು ಕಲಿಸ್ಬಿಟ್ಟು ಒಂದು 4 ಅವರ್ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡಬೇಕು. ಅದೊಂದು ಹದವಾಗಿ ಒಂದು ಒಳ್ಳೆ ಅಳತೆಗೆ ಬರುತ್ತೆ ಅದು. ಹೀಗೆ ದಿಢೀರಂತ ಮಾಡೋಕೆ ಸರಿ ಹೋಗಲ್ಲ. ಅದನ್ನೇನು ಮಾಡಬೇಕಂದ್ರೆ ಒಂದು 4 ಗಂಟೆ ರೆಸ್ಟ್ ಮಾಡಲಿಕ್ಕೆ ಎತ್ತಿಟ್ಬಿಡಬೇಕು. ಈವ್ನಿಂಗ್ ಮಾಡಬೇಕಂದ್ರೆ ನಾವು ಮಧ್ಯಾಹ್ನನೇ ಕಲಸಿಟ್ಬಿಡೋದು, ಇಲ್ಲ ಬೆಳಗ್ಗೆ ಕಲಸಿಟ್ರೆ ಮಧ್ಯಾಹ್ನ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಮಧ್ಯಾಹ್ನ ಕಲಸಿಟ್ರೆ ಬೆಟರ್. ಹಂಗಿದ್ದಾಗ ಈವ್ನಿಂಗ್ ಮಕ್ಕಳು ಬರೋ ಟೈಮಿಗೆ ಮಾಡಿಕೊಟ್ಬಿಡ್ಬೋದು. ಹೆಲ್ದಿಯಾಗಿರುತ್ತೆ, ಸ್ವೀಟ್ ಚೆನ್ನಾಗಿರುತ್ತೆ. ಅದು ಒಳ್ಳೆ ಹದವಾಗಿ ಬಂದಿರುತ್ತೆ. ಒಂದು 4ರಿಂದ 5 ಗಂಟೆ ಆ ಹಿಟ್ಟು ನೆನೀತು ಅಂದರೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಆಮೇಲೆ ನಮಗೆ ಬೇಕಂದರೆ ಆಪ್ಷನಲ್ ಏಲಕ್ಕಿ, ಶುಂಠಿ ಪುಡಿ ಹಾಕ್ಕೋಬೋದು. ಬೇಕಾದರೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ, ಹಸಿ ಕೊಬ್ಬರಿ. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನನ್ನ ಮಗನಿಗೆ ಅದ್ರ ಫ್ಲೇವರ್ ಇಷ್ಟ ಆಗಲ್ಲ. ಕೊಬ್ಬರಿನೂ ಅಷ್ಟಕ್ಕಷ್ಟೇ. ಹಂಗಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಬರೋದು ಅಷ್ಟೇ. ನೋಡಿ, ಇಷ್ಟಿಷ್ಟೇ ಹಾಕಿದ್ರೆ ಸಾಕು. ಇಷ್ಟಿಷ್ಟು ದಪ್ಪ ಬೋಂಡ ಬಂದುಬಿಡುತ್ತೆ, ಸ್ವೀಟ್ ಬೋಂಡ. ಸ್ವಲ್ಪ ಕೈನ ನೀರಲ್ಲಿ ಇದು ಮಾಡಿಕೊಂಡ್ರೆ ಅದು ಜಸ್ಟ್ ಏನಂದರೆ ಅಂಟಲ್ಲ ನಮ್ಮ ಕೈಗೆ ಅಷ್ಟೇ. ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು, ಬೇಗ ಬೇಗ ಆಗುತ್ತೆ. ಹಿಟ್ಟು ರೆಡಿ ಇತ್ತು ಅಂದರೆ ಎಣ್ಣೆ ಹಾಕಿದ್ರೆ ಬೇಗ ಬೇಗ ಆಗುತ್ತಲ್ವ, ಹಂಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇವಾಗ ಅದು ಇದು ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದ್ರು ಕೇಳ್ತಾರೆ. ಆಮೇಲೆ ರೆಗ್ಯುಲರಾಗಿ ನಮಗೂ ಯಾವ ಸ್ನ್ಯಾಕ್ಸ್ ಮಾಡೋದು ಅಂತ ಬೋರ್ ಆಗಿರುತ್ತೆ. ಈ ಥರದ್ದು ಒಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಡೇ ಮಾಡಿದಾಗ ನಾನಿದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಅಂದರೆ ಇದಾ ಅನ್ನೋ ಥರ ನನ್ನ ಮಗ ಬೇಜಾರಲ್ಲಿ ಇದ್ದ. ಬಾಕ್ಸಿಗೆ ಹಾಕ್ಕೊಟ್ಟೆ, ಫುಲ್ ಫಿದಾ. ಆಮೇಲಿಂದ ರೆಗ್ಯುಲರ್ ಅಮ್ಮ ಅಟ್ಲೀಸ್ಟ್ ವಾರಕ್ಕೊಂದ್ಸರಿನಾರು ಮಾಡು ಅಂತ ಕೇಳ್ತಾನೆ. ಇವಾಗ ಮನೇಲೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಯಾವುದಾದ್ರೂ ಗ್ಯಾಪಲ್ಲಿ ಒಂದು 5 to 10 ಮಿನಿಟ್ಸ್ ಕಲಸಿ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ಸೈಡಿಗೆ, ಮಕ್ಕಳು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಬಿಸಿಯಾಗಿ ಯಾವಾಗಲೇ ರೆಡಿ ಮಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಸ್ವೀಟ್ ಬೋಂಡ ಆಗಿರೋದ್ರಿಂದ ಒಂದು 2-3 ಡೇಸ್ ಇಟ್ಕೊಂಡು ತಿನ್ಬೋದು. ಹಾಳಾಗಲ್ಲ ಬೇಗ. ಒಂದು ದಿನ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 ಡೇಸ್ 3 ಡೇಸ್ ತಿನ್ಬೋದು. 2 ಡೇಸ್ ಅಂತೂ ಇವಾಗ ಫ್ರಿಜ್ಜಲ್ಲಿ ಇಟ್ಟರೆ ಇಟ್ಟು ಹಾಗೆ ಇಡ್ಬೋದು 2 ಡೇಸು. ಬಟ್ ಮಾಡಿದ್ದು ಕೂಡ ಒಂದು 2-3 ಡೇಸ್ ಹಾಗೆ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಂಥರ ಸ್ಪಾಂಜಿ ಟೈಪು ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಸ್ಪಾಂಜಿ ಟೈಪು. ಆಮೇಲೆ ಜಾಸ್ತಿ ಆಯಿಲ್ನೂ ಅದು ಹೀರ್ಕೊಳ್ಳಲ್ಲ. ಎಷ್ಟು ಕರೀಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಆಯಿಲ್. ಸುಮ್ಮನೆ ಹೊರ್ಗಡೆ ಅದು ಇದು ತಂದು ಕೊಡೋದಕ್ಕಿಂತ, ಆಮೇಲೆ ಅವರು ಯಾವ್ಯಾವುದೋ ಆಯಿಲಲ್ಲಿ ಮಾಡಿರ್ತಾರೆ, ಮತ್ತು
ಆಯಿಲ್ನ ಪದೇ ಪದೇ ರೀಯೂಸ್ ಮಾಡಿರ್ತಾರೆ. ಸೊ ಹಂಗಾಗಿ ಮಕ್ಕಳಿಗೆ ಮನೆಯಲ್ಲೇ ಆದಷ್ಟು ಮನೆ ತಿಂಡಿಗಳನ್ನೇ ಡೈಲಿ ಈ ಥರ ಏನಾದರೂ ಒಂದು ರೆಗ್ಯುಲರ್ ಇದೊಂದು ಇನ್ನೊಂದು ನಾಳೆ ಇನ್ನೊಂದು ಬೇರೆ ಥರ ಇದರಲ್ಲಿ ಸ್ವೀಟ್ ಬೋಂಡ, ಖಾರ ಬೋಂಡ, ಆಮೇಲೆ ತರಕಾರಿ ಫ್ರೈಗಳು ಈ ಥರ ಏನಾದರೂ ಮಾಡಿಕೊಡೋದ್ರಿಂದ ಮಕ್ಕಳು ಹೊರ್ಗಡೆ ತಿಂಡಿಗೆ ಅಷ್ಟು ಅಟ್ಯಾಚ್ ಆಗಲ್ಲ. ಮನೇಲೇ ಡೈಲಿ ಅವ್ರು ಬರೋ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಿಬಿಟ್ರೆ ಏನೋ ಕಾಯ್ತಾ ಇರುತ್ತೆ ಅಂತ ಮನೆಗೆ ಬರೋಕ್ಕೆ ಖುಷಿಯಾಗಿರ್ತಾರೆ. ಆಮೇಲೆ ಹೊರ್ಗಡೆ ಅದಕ್ಕಷ್ಟು ಅಭ್ಯಾಸ ಆಗಲ್ಲ. ಇವಾಗಿನ ವೆದರಲ್ಲಿ ನಾವು ಔಟ್ಸೈಡ್ ತಿಂಡಿಗಳನ್ನ ಕೊಡಿಸೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಆರೋಗ್ಯಕ್ಕೆ. ಅದರಲ್ಲೂ ಅವ್ರು ಯಾವ ಎಣ್ಣೆಲಿ ಮಾಡಿರ್ತಾರೋ ಆಮೇಲೆ ಅದರದ್ದೇ ಉಪಯೋಗಿಸಿರ್ತಾರೆ, ಹೈಜಿನಿಕ್ ಇರಲ್ಲ. ಹಾಗಾಗಿ ಮನೆಯಲ್ಲೇ ನಾವು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕೈಲಿ ಮನೆಯವರೆಲ್ರಿಗೂ ಮನೆಯಲ್ಲೇ ನಾವು ಅಡುಗೆನ ಪ್ರಿಪೇರ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಸಲಹೆ. ನೀವೇನಂತೀರಾ? ನಿಮಗೂ ಈ ಥರ ಅಂದರೆ ಆಲ್ಮೋಸ್ಟ್ ಗೃಹಿಣಿಯರಿಗೆಲ್ಲ ಅನಿಸಿರುತ್ತೆ ಈಗಿನ ವಾತಾವರಣದಲ್ಲಿ ಮನೆ ತಿಂಡಿನೇ ಸೇಫು ಅಂತೇಳಿ. ಎಲ್ರಿಗೂ ಮನೆಯವರೆಲ್ಲರೂ ಕೂತ್ಕೊಂಡು ಆರಾಮಾಗಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಬೋದು. ಈ ಥರ ಈಗ ನನ್ನ ಗಾರ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.